ಹಾಯ್ ನಮಸ್ಕಾರ. ನಿಮಗೆಲ್ಲ ಕುಂದಾಪುರ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಮಸಾಲೆ ದೋಸೆ, ಬೆಣ್ಣೆ ದೋಸೆ, ತುಪ್ಪದ ದೋಸೆ, ನೀರು ದೋಸೆ, ಆ ದೋಸೆ ಈ ದೋಸೆ ಎಲ್ಲ ತಿಂದಿಪ್ಪೀರು. ಆರೆ ಇದು ಮೆದು 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 ಅದು ಬನ್ನು ದೋಸೆ ತಿಂದಿರಿ. ಕಾಣಿ ಮಾಡಿ ಒಂದು ಪಾತ್ರೆಗೆ 1 ಕಪ್ ರವೆ, ಬೊಂಬೈ ರವೆ, ಕಡೆ ಒಂಚೂರು ಮೊಸರು, ಸ್ವಲ್ಪ ನೀರು ಹಾಕಿ ಕಲಸಿಕಿ ಒಂದು 5 ನಿಮಿಷ ಹಾಗೆ ಮುಚ್ಚಿಕ್ಕಿ ಬೆಚ್ಚಿನಿ ಕಮ್ಮ. ಕಡೆ ಒಂದು ಕಾವಲಿಗೆ ಒಂಚೂರು ಎಣ್ಣೆ ಹಾಕಿ ಸಾಸ್ಮಿ, ಜೀರಿಗೆ, ಉದ್ದಿನಬೇಳೆ ಹಾಗೆ ಕರಿಬೇವು ಸೊಪ್ಪು ಹಾಕಿ ಒಂದು 2 ನಿಮಿಷ ಹೊರಿನಿ. ಅದಕ್ಕೆ ಒಂದು 2 ಈರುಳ್ಳಿ ಕತ್ತರಿಸಿ ಹಾಕಿ ಅದು ಹಾಗೆ ಗನಾದ್ ಮಾಡಿ ಹೊರಿತು. ಕಡೆ ಆಗಳ ನೆನೆಸಿ ಇಟ್ಟದ್ದು ರವೆ ಇತ್ತಲ್ಲ ಅದು ಒಂಚೂರು ಮಿಕ್ಸಿಗೆ ಹಾಕಿ ಅರ್ಧಕ್ಕಿ ಪಾತ್ರೆಗೆ ತೆಗೀನಿ. ಹಾಗೆ ಇದೀಗ ಹೊರದಿತ್ತಲ್ಲ ಅದು ಅದರಲ್ಲಿ ಹಾಕಿ ಒಳ್ಳೆ ಮಾಡಿ ಕಲಸೀನಿ. ಕಡೆ ಒಂಚೂರು ಉಪ್ಪು ಹಾಕೀನಿ. ಒಂದು 2 ನಿಮಿಷ. ಕಡೆ ಒಂಚೂರು ಬೇಕಾದ್ರೆ ಸೋಡದುಡಿ, ಕಡೆಗೆ ಖಾರಕ್ಕೆ ಬೇಕಷ್ಟು ಹಸಿ ಮೆಣಸು ಹಾಕಿನಿ. ಕಡೆ ಒಂದು ಗುಂಡಿ ಕಾವಲಿ ತಗೊಂಡು ಅದಕ್ಕೊಂಚೂರು ಎಣ್ಣೆ ಅಥವಾ ತುಪ್ಪ ಹಾಕಿ ಈ ಹಿಟ್ಟು ಹಾಕಿ ಒಂದು 2 ನಿಮಿಷ ಸಣ್ಣ ಊರಿಗೆ, ದೊಡ್ಡ ಊರಿ ಮಾಡಬೇಡಿ ಕಲ್ಟಿ ಹೊತ್ತು. ಕಡೆಗೆ ಇವ್ರು ಹೇಳಲಿಲ್ಲ ಅಂತೇಳಿ ಬೊಪ್ಪಿ ಹೊಡೋದಲ್ಲ ನೀವು. ಹಾಗೆ ಆದಮೇಲೆ ಒಂಚೂರು ಮುಚ್ಚಾಕಿ 2 ನಿಮಿಷದಲ್ಲ ಆಗ್ತದೆ. ಮುಚ್ಚಾಕಿ ಆದಮೇಲೆ ರೆಡೀ ಆಗ್ತದೆ. ಬೇಕಾದ್ರೆ ಚಟ್ನಿ ಹಾಕಿ ತಿನ್ಲಕ್ಕೆ. ನಾವು ಚಟ್ನಿ ಎಲ್ಲ ಮಾಡೋದಿಲ್ಲ. ಈ ಖಾರ ಹಾಕಿ